ಬಂದ್ರಾ ಬನ್ನಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿ ಹೈಪ್ ಅಂತ ಬಟನ್ ಬರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಹೈಪ್ ಕೊಡೋದ್ರಿಂದ ನಮ್ಮ ವಿಡಿಯೋಗೆ ಸಪೋರ್ಟ್ ಕೊಟ್ಟಂತಾಗುತ್ತೆ. ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಅದಕ್ಕಿಂತ ಡಬಲ್ ಪಟ್ಟು ಟೇಸ್ಟಿಯಾದಂತಹ ನೂಡಲ್ಸ್ ರೆಸಿಪಿ ತೋರಿಸ್ತೀನಿ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿದ್ರಲ್ವ, ನಿಮ್ಗೆ ಯಾವ ಬೇಕು ತರಕಾರಿಗಳನ್ನು ಅವನ್ನ ಹಾಕೋರಿ. ನಾನು ಕ್ಯಾಬೇಜು, ಕ್ಯಾರೆಟು, ಬೀನ್ಸು, ಈರುಳ್ಳಿ ಮತ್ತು ಸೋಯಾ ಸಾಸು, ಟೊಮೆಟೊ ಕೆಚಪ್ಪು, ನಮ್ಮ ಮನೆಯಲ್ಲೇ ಮಾಡಿದಂತಹ ಟೊಮೆಟೊ ರುಬ್ಬಿ ತೊಗೊಂಡಿದ್ದೀನಿ, ಅದನ್ನು ಹೇಳ್ತೀನಿ ನೆಕ್ಸ್ಟ್ ನಾವು ಯಾವುದಾದ್ರೂ ನೂಡಲ್ಸ್ ತೊಗೋಬೇಕು. ನೂಡಲ್ಸ್ ತೊಗೊಂಡು ಅದು 90% ಕುದಿಸಿದ್ದೀನಿ. ನಿಮಗೆ ಇನ್ನೂ ಉದುರು ಬೇಕಂದರೆ ನೀವು 50% ಕುದಿಸಿದರೆ ಸಾಕು. ನನಗೆ ಸ್ವಲ್ಪ ಮೆತ್ತಗೆ ಇರ್ಬೇಕು ನಮ್ಮ ಮನೆಯಲ್ಲಿ, ಸೊ ಹಾಗಾಗಿ ನಾನು 90% ಕುದಿಸಿ ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಸ್ ಹರ್ಬ್ಸ್ ಮನೆಯಲ್ಲಿದ್ದರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇವಾಗ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನೇನೆಲ್ಲ ತೊಗೊಂಡಿರ್ತೀವಲ್ಲ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೇನು ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬೆಂದರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಸ್ಟೆಪ್ ಟು ಸ್ಟೆಪ್ ನೋಡಿ ಅದೇ ರೀತಿ ನೀವು ಟ್ರೈ ಮಾಡಿ. ಒಂದು 2-3 ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ರುಬ್ಕೊಂಡಿರೋದು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಚಿಟಿಗೆಯಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಚಿಟಿಗೆಯಷ್ಟು ಟೇಸ್ಟಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟಿಂಗ್ ಪೌಡರ್ ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಕಿದರೂ ಏನೂ ಪರವಾಗಿಲ್ಲ. ಆನಂತರ ನಾವು ಬೇಯಿಸಿಟ್ಕೊಂಡಂತಹ ನೂಡಲ್ಸನ್ನು ಹಾಕ್ಕೊಂಡಿದ್ದೀನಿ. ನೀವು ತುಂಬ ಉದುರಾಗಿ ಬೇಕಂದ್ರೆ ನೀರನ್ನು ಪೂರ್ತಿಯಾಗಿ ಬಸಿಬಿಟ್ಟು ಜಾಲರಿಗೆ ಹಾಕಿ ಬಸಿದು ಇಟ್ಕೋಬೇಕು. ಸೊ ಇವಾಗ ನಾವು ನೂಡಲ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೀವು ಸರ್ವ್ ಮಾಡ್ಕೊಂಡು ಮುಂದೆ ಹರ್ಬ್ಸನ್ನು ಹಾಕ್ಕೊಳ್ಬೇಕು. ನಾನು ಅದನ್ನು ಸ್ಕಿಪ್ ಆಯಿತು ವಿಡಿಯೋದಲ್ಲಿ. ನೀವೇ ಒಮ್ಮೆ ಮಾಡಿದರೆ ಹೇಳ್ತೀರಾ ಯಾವ ರೆಸ್ಟೋರೆಂಟ್ಗೂ ಕೂಡ ಕಡಿಮೆ ಇಲ್ಲ ಟೇಸ್ಟ್ ಅಂತೆ. ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಕೊಡಿ ಫ್ರೆಂಡ್ಸ್. ಯಾರೂ ಕೂಡ ಲೈಕ್ ಕೊಟ್ಟಿಲ್ಲ ನಿನ್ನೆ ವಿಡಿಯೋಕ್ಕೆ, ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.